ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು JK ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ ರಾತ್ರಿಗೆ ಸಾಂಬಾರು ಏನೂ ಇರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಿರಿಯಾನಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಮಾಮೂಲಿ ಚಕ್ಕೆ ಲವಂಗ ಯಾಲಕ್ಕಿ ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು 1-2 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊಂಡು ಅದನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಹುರಿದ ತಕ್ಷಣ ನಾನೊಂದು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡಿ ಅದನ್ನು ಹಾಕ್ಕೊಂಡೆ. ಗ್ರೀನಾಗಿ ಚೆನ್ನಾಗಿ ಬರುತ್ತೆ ಅಂತ ಅದೆಲ್ಲ ಹಾಕಿ ಫ್ರೈ ಮಾಡಿ ಹಸಿ ಸ್ಮೆಲ್ ಹೋಗಿದ ತಕ್ಷಣ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಬೇಗ ಬೇಯುತ್ತೆ ಅಂತ ಉಪ್ಪು ಕೂಡ ಹಾಕ್ಕೊಂಡೆ. ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಗೊಜ್ಜಾಗೆಲ್ಲ ಬೆಂದ ಮೇಲೆ ಒಂದು ಅರ್ಧ kg ಚಿಕನ್ ಇತ್ತು, ಅದನ್ನು ತೊಳೆದು ಚೆನ್ನಾಗಿ ಹಾಕ್ಕೊಂಡು ಬೇಯಕ್ಕೆ ಒಂದು 10 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ 1 ಲೋಟ ತೆಂಗಿನಕಾಯಿ ಹಾಲು ಹಾಕ್ಕೊಂಡ್ಮೇಲೆ ನಾನು ಒಂದು 3 ಗ್ಲಾಸ್ ನೀರು ಹಾಕ್ಕೊಂಡೆ. ಯಾಕಂದರೆ ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ, ಅದಕ್ಕೆ 4 ಗ್ಲಾಸ್ ಸರಿಯಾಗಿರುತ್ತೆ ಅಂತ ತೊಳೆದು ಇಟ್ಕೊಂಡಿರೋ ಅಂಥ ಅಕ್ಕಿನ ಹಾಕಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು 1 ವಿಷಲ್ ಇಲ್ಲ 2 ವಿಷಲ್ ನೀವು ಕೂಗಿಸ್ಕೋಬೋದು. ಅಂದರೆ ನಿಮ್ಮ ಮನೇಲಿರೋ ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ರೆಡಿ ನಾನು ಮೊಟ್ಟೆ ಕೂಡ ಬೇಯಿಸ್ಕೊಂಡಿದ್ದೆ. ಅದಕ್ಕೆ ಏನು ಮಾಡಿದೆ, ಸ್ವಲ್ಪ ಚಿಲ್ಲಿ ಪೌಡ್ರು, ಸಾಂಬಾರು ಪುಡಿ, ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಹೆಂಚು ಮೇಲೆ 1-2 ಸ್ಪೂನ್ ಎಣ್ಣೆ ಹಾಕಿ ಈ ಬಾಯ್ಲ್ ಮಾಡಿರೋ ಅಂದರೆ ಬೇಯಿಸಿರೋಂಥ ಮೊಟ್ಟೆನ ಅರ್ಧ ಕಟ್ ಮಾಡಿ ಅದ್ರ ಮೇಲೆ ಹಾಕಿ ಫ್ರೈ ಥರ ಮಾಡಿಕೊಂಡೆ. ಅದು ಚೆನ್ನಾಗಿರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿಡ್ದಿರುತ್ತೆ ಅಂತ. ಆಲ್ರೆಡಿ ಇವಾಗ ನೋಡಿ ಬಿರಿಯಾನಿ ಬೇಯಕ್ಕೆ ಇಟ್ಬಿಟ್ಟು ಅಂದರೆ ಕ್ಲೋಸ್ ಮಾಡಿ ಆಮೇಲೆ ಮಗಳು ಏನು ಮಾಡಿದ್ಲು, ನಂಗೆ ಬಿರಿಯಾನಿ ಬೇಡಮ್ಮ ಚಪಾತಿ ಹಾಕ್ಕೊಟ್ಬಿಟ್ಟಿದ್ದೆ. ಆಮೇಲೆ ಏನು ಮಾಡಿದೆ, ಒಂದು 4 ಪೀಸ್ ಎತ್ಕೊಡಮ್ಮ ಬಿರಿಯಾನಿಲೇ ಇದ್ಲು. ನಾನು ಆಲ್ರೆಡಿ ಅದು ಕ್ಲೋಸ್ ಮಾಡಿಟ್ಟಿದ್ದೆ. ಅದಕ್ಕೆ ಏನು ಮಾಡಿದೆ, ಬರೀ ಒಂಚೂರು ಚಿಲ್ಲಿ ಪೌಡ್ರು, ಅರಿಶಿನ, ಉಪ್ಪು ಎಲ್ಲ ಹಾಕಿ ಸಾಂಬಾರು ಪುಡಿ ಹಾಕಿ 1-3 ವಿಷಲ್ ಕೂಗಿಸಿ ಆ ಪೀಸ್ ಮಾತ್ರ ಒಳಗೆ ತೆಗೆದುಕೊಟ್ಟೆ ತಿನ್ನೋದಕ್ಕೆ ಅಂತ. ಬಿರಿಯಾನಿ ಎಲ್ಲ ಅಷ್ಟೊತ್ತಿಗೆ ರೆಡಿಯಾಗಿತ್ತು. ಆ ಬಿರಿಯಾನಿ ಎಲ್ಲ ಚೆನ್ನಾಗಿ ಕೆಳಗಿಂದ ಮೇಲೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಎಲ್ಲ ಮೇಲ್ಗಡೆನೇ ಇರುತ್ತೆ ಮಸಾಲೆ. ಅಷ್ಟೊತ್ತಿಗೆ ನಾನು ಮೊಟ್ಟೆ ಬೇಯಿಸಿದ್ದೆಲ್ಲ ಫ್ರೈ ಮಾಡ್ಕೊಂಡಿದ್ದೆ, ಸ್ವಲ್ಪ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಆಮೇಲೆ ಬಿರಿಯಾನಿ ರೈಸ್ ಹಾಕ್ಕೊಂಡು ಎಲ್ರಿಗೂ ಒಂದು 2 ಬೇಯಿಸಿ ಮತ್ತು ಫ್ರೈ ಮಾಡಿರೋಂಥ ಮೊಟ್ಟೆ, ಮೊಸರು ಬಜ್ಜಿ ಜೊತೆಗೆ ಸೌತೆಕಾಯಿ ಎಲ್ಲ ಹಾಕಿ ಕೊಟ್ಟೆ. ಎಲ್ಲರೂ ಊಟ ಚೆನ್ನಾಗಿ ತಿಂದಾಯಿತು. ಶನಿವಾರ ನೈಟ್ದು ಇದು ವ್ಲಾಗ್ ಮಾಡಿರೋದು ನಾನು. ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈನ ಕ್ಲಿಕ್ ಮಾಡಿ.